ಅ ಆ ಇ ಈ ಕನ್ನಡದ ಅಕ್ಷರಮಾಲೆ. ಅ ಅ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಅ ಆ ಇ ಈ ಕನ್ನಡದ ಅಕ್ಷರಮಾಲೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ನಾಮಪದ ಎಂದರೇನು ಮತ್ತು ನಾಮಪದದ ಪ್ರಕಾರಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾಮಪದ ಅಂದರೇನು ಅಂತ ತಿಳ್ಕೊಳ್ಳೋಣ. ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರನ್ನು ಸೂಚಿಸುವುದು ನಾಮಪದ. ನಾಮಪದಗಳ ಮೂಲ ರೂಪವನ್ನು ನಾಮಪ್ರಕೃತಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ರಾಮನು ಎನ್ನುವ ಪದದಲ್ಲಿ ರಾಮ ಎನ್ನುವಂಥದ್ದು ನಾಮಪ್ರಕೃತಿ. ಬೆಂಗಳೂರಿನಿಂದ ಎನ್ನುವಂಥ ಶಬ್ದದಲ್ಲಿ ಬೆಂಗಳೂರು ಎನ್ನುವಂಥದ್ದು ನಾಮಪ್ರಕೃತಿಯಾಗಿದೆ. ನಾಮಪದದಲ್ಲಿ 9 ಪ್ರಕಾರಗಳಿವೆ. ಅವುಗಳು ಯಾವ್ಯಾವುದು ಅಂತಂದರೆ, ಮೊದಲನೇದಾಗಿ ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಕೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕಗಳು ಮತ್ತು ಸರ್ವನಾಮಗಳು. ಹೀಗೆ ನಾಮಪದದಲ್ಲಿ 9 ಪ್ರಕಾರಗಳಿವೆ. ಅವುಗಳಲ್ಲಿ ಮೊದಲನೇದಾದಂತಹ ವಸ್ತುವಾಚಕ ಅಂದರೆ ಏನು ಅನ್ನೋದನ್ನು ನೋಡೋಣ. ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರನ್ನು ಸೂಚಿಸುವುದು ನಾಮವಾಚಕ ಅಥವಾ ವಸ್ತುವಾಚಕ. ಅದರಲ್ಲಿ 3 ಪ್ರಕಾರಗಳು. ಒಂದು ರೂಢನಾಮ, ಎರಡನೇದು ಅಂಕಿತನಾಮ, ಮೂರನೇದಾಗಿ ಅನ್ವರ್ಥನಾಮ. ರೂಢನಾಮ ಅಂತಂದರೆ ಅನಾದಿ ಕಾಲದಿಂದ ರೂಢಿಯಲ್ಲಿ ಬಂದ ಶಬ್ದಗಳು. ಉದಾಹರಣೆಗೆ ಜನರು, ನದಿ, ಬೆಟ್ಟ, ಪರ್ವತ ಇತ್ಯಾದಿ. ಅಂಕಿತನಾಮ ಅಂತಂದರೆ ವ್ಯವಹಾರದ ಉದ್ದೇಶಕ್ಕಾಗಿ ಇಟ್ಟುಕೊಂಡಿರುವಂತಹ ಹೆಸರುಗಳು. ಉದಾಹರಣೆಗೆ ರಾಮ, ನಂದಿ ಬೆಟ್ಟ, ಮಾವಿನ ಮರ. ಅಂದರೆ ಇಟ್ಟಿರುವಂತಹ ಹೆಸರುಗಳಿಗೆ ನಾವು ಅಂಕಿತನಾಮಗಳು ಅಂತೇಳಿ ಕರಿತೇವೆ. ಇನ್ನು ಮೂರನೇದಾಗಿ ಅನ್ವರ್ಥನಾಮ. ವ್ಯಕ್ತಿಯ ವ್ಯಕ್ತಿತ್ವ, ಅಂಗವೈಕಲ್ಯತೆ, ವೃತ್ತಿಯ ಆಧಾರದ ಮೇಲೆ ಗುರುತಿಸುವುದು. ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಅನ್ನೋದಾದರೆ ಉದಾಹರಣೆಗೆ ಜಾಣ, ದಡ್ಡ, ಮಹಾತ್ಮ, ಪಂಡಿತ ಹೀಗೆಲ್ಲ ಹೇಳ್ಬೋದು. ಅಂಗವೈಕಲ್ಯತೆಗೆ ಅನುಗುಣವಾಗಿ ಹೇಳೋದಾದರೆ ಕುರುಡ, ಕುಂಟ, ಮೂಗ ಅಂತ ಹೇಳ್ಬೋದು. ವೃತ್ತಿಯ ಆಧಾರದ ಮೇಲೆ ಅಂತ ಹೇಳಿದ್ರೆ ಶಿಕ್ಷಕ, ವಿಜ್ಞಾನಿ, ವೈದ್ಯ ಹೀಗೆಲ್ಲ ನಾವು ಉದಾಹರಣೆಗಳನ್ನು ಕೊಡ್ಬೋದು. ಎರಡನೇದಾಗಿ ಗುಣವಾಚಕ. ವಸ್ತು ಅಥವಾ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ನಾವು ಗುಣವಾಚಕ ಅಂತ ಕರಿತೀವಿ. ಉದಾಹರಣೆಗೆ ಸಿಹಿ, ಎತ್ತರ, ದೊಡ್ಡದು. ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಸಿಹಿಯಾದ ಲಡ್ಡುಗಳಿವೆ. ಇಲ್ಲಿ ಸಿಹಿ ಎನ್ನುವಂಥದ್ದು ಗುಣವಾಚಕವಾಗಿದೆ. ಹಾಗೆ ಮೂರನೇದಾಗಿ ಸಂಖ್ಯಾವಾಚಕಗಳು. ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳಿಗೆ ನಾವು ಸಂಖ್ಯಾವಾಚಕ ಎಂದು ಕರೆಯುತ್ತೇವೆ. ಉದಾಹರಣೆಗೆ 1, 2, 10, 1000, ಲಕ್ಷ, ಕೋಟಿ ಇತ್ಯಾದಿ. ಮಕ್ಕಳು ಚಿತ್ರವನ್ನು ಗಮನಿಸಿ. ಆ ಚಿತ್ರದಲ್ಲಿ 7 ಜನರಿದ್ದಾರೆ. ಇಲ್ಲಿ 7 ಎನ್ನುವಂಥದ್ದು ಸಂಖ್ಯಾವಾಚಕವಾಗಿದೆ. ನಂತರ ಈಗ ನಾವು ಸಂಖ್ಯೆಯ ವಾಚಕ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳು. ಉದಾಹರಣೆಗೆ 2 ಅನ್ನೋದರ ಬದಲು 2, ಎರಡನೆಯ ಅಂತ ಹೇಳ್ತೇವೆ. 3 ಅನ್ನೋದರ ಬದಲು 3, ಮೂರನೆಯ, 3ರಿಂದ ಹೀಗೆ ಹೇಳಿದಾಗ ನಾವು ಅದನ್ನು ಸಂಖ್ಯೆಯ ವಾಚಕ ಅಂಥೇಳಿ ಕರಿತೇವೆ. ಗಮನಿಸಿ ಮಕ್ಕಳೇ, ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಇದೆ. ಅದನ್ನು ನಾವು ಕನ್ನಡದಲ್ಲಿ ಮೊದಲನೇ, ಎರಡನೇ, ಮೂರನೇ ಸ್ಥಾನ ಅಂಥೇಳಿ ಹೇಳ್ತೇವೆ. ಚಿತ್ರದಲ್ಲಿ 2 ಹುಡುಗಿಯರಿದ್ದಾರೆ. ನಾವು 2 ಹುಡುಗಿ ಅಂತ ಹೇಳಲ್ಲ, 2 ಹುಡುಗಿಯರಿದ್ದಾರೆ. ಹಾಗೆ ಇನ್ನೊಂದು ಚಿತ್ರದಲ್ಲಿ 5 ಮಕ್ಕಳಿದ್ದಾರೆ. ಅಲ್ಲಿ 5 ಮಕ್ಕಳಿದ್ದಾರೆ ಅಂಥೇಳಿ ಹೇಳೋಕ್ಕಾಗಲ್ಲ, 5 ಮಕ್ಕಳಿದ್ದಾರೆ. ಮುನ್ನೋಡಿ. ಭಾವನಾಮ. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳಿಗೆ ನಾವು ಭಾವನಾಮ ಎನ್ನುತ್ತೇವೆ. ಉದಾಹರಣೆಗೆ ಬಿಳುಪು, ಆಟ, ನೋಟ ಇತ್ಯಾದಿ. ಚಿತ್ರದಲ್ಲಿ ಮಕ್ಕಳು ಆಟ ಆಡ್ತಿದ್ರಲ್ವಾ, ಆಟ ಆಡುವುದರ ಭಾವವೇ ಆಟ, ನೋಡುವುದರ ಭಾವವೇ ನೋಟ. ಇನ್ನು ಪರಿಮಾಣವಾಚಕ ಅಂತಂದರೆ ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ನಾವು ಪರಿಮಾಣವಾಚಕ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹಲವು, ಕೆಲವು, ಅಷ್ಟು, ಇಷ್ಟು ಇತ್ಯಾದಿ. ಚಿತ್ರವನ್ನು ಗಮನಿಸಿ ಮಕ್ಕಳೇ. ಅಷ್ಟರಲ್ಲಿ ಕೆಲವು ದ್ರಾಕ್ಷಿಗಳಿವೆ, ಹಾಗೆ ಇನ್ನೊಂದು ಚಿತ್ರದಲ್ಲಿ ಹಲವಾರು ದ್ರಾಕ್ಷಿಗಳಿವೆ ಅಂಥೇಳಿ ನಾವು ಹೇಳ್ತೇವೆ. ನಂತರ ಬರುವಂಥದ್ದು ಪ್ರಕಾರವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವಂತಹ ಶಬ್ದಗಳಿಗೆ ನಾವು ಪ್ರಕಾರವಾಚಕ ಅಂತೇಳಿ ಕರಿತೇವೆ. ಉದಾಹರಣೆಗೆ
ಅಂತಹ, ಇಂತಹ, ಎಂತಹ ಇತ್ಯಾದಿ. ಉದಾಹರಣೆಗೆ, ಒಂದು ಗೊಂಬೆ ಅಂತಹ ಗೊಂಬೆ ಇನ್ನೊಂದು ಇದೆ, ಅಥವಾ ಇಂತಹ ಗೊಂಬೆಗಳು ನನ್ನ ಹತ್ತಿರನೂ ಇದೆ. ದಿಗ್ವಾಚಕಗಳು. ದಿಗ್ವಾಚಕಗಳು ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳಾಗಿವೆ. ಉದಾಹರಣೆಗೆ, ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ, ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಇತ್ಯಾದಿಗಳು. ಅಲ್ಲದೆ ಆಡು ಭಾಷೆಯಲ್ಲಿ ಹೇಳೋದಾದರೆ ಆ ಕಡೆ, ಈ ಕಡೆ, ಮೇಲೆ, ಕೆಳಗೆ, ಹಿಂದೆ, ಮುಂದೆ ಹೀಗೇನೂ ಸಹಿತ ದಿಗ್ವಾಚಕಗಳನ್ನು ಬಳಸಬಹುದು. ಕೊನೆಯದಾಗಿ ಸರ್ವನಾಮಗಳು. ನಾಮಪದದ ಬದಲಿಗೆ ಬಳಸುವಂತಹ ಪದಗಳಿಗೆ ಸರ್ವನಾಮಗಳೆನ್ನುವರು. ಉದಾಹರಣೆಗೆ, ಅವನು, ಅವಳು, ಅದು, ಇದು ಇತ್ಯಾದಿ. ಸರ್ವನಾಮದಲ್ಲಿ 3 ಪ್ರಕಾರಗಳಿವೆ: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಹಾಗೆ ಪುರುಷಾರ್ಥಕದಲ್ಲಿ 3 ಪ್ರಕಾರಗಳಿವೆ. ಉತ್ತಮ ಪುರುಷ, ತನ್ನನ್ನು ತಾನು ನಿರ್ದೇಶಿಸಿಕೊಳ್ಳುವುದು ಉತ್ತಮ ಪುರುಷವಾಗಿದೆ. ಉದಾಹರಣೆಗೆ, ನಾನು, ನಾವು. ಮಧ್ಯಮ ಪುರುಷ ಹೇಳೋದಾದರೆ, ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವುದು. ಉದಾಹರಣೆ ಹೇಳೋದಾದರೆ ನೀನು, ಬಹುವಚನದಲ್ಲಿ ಹೇಳೋದಾದರೆ ನೀವು. ಪ್ರಥಮ ಪುರುಷ, ಮಾತನಾಡುವವನಿಂದ ದೂರವಿರುವ ವ್ಯಕ್ತಿಯನ್ನು ನಿರ್ದೇಶಿಸುವುದು. ಉದಾಹರಣೆಗೆ, ಅವನು, ಅವಳು, ಅವರು, ಅವು, ಅದು ಇತ್ಯಾದಿ. ಆತ್ಮಾರ್ಥಕ ಸರ್ವನಾಮ ಎಂದರೆ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಬಳಸುವಂತಹ ಸರ್ವನಾಮಗಳು. ಉದಾಹರಣೆಗೆ, ತಾನು, ತಾವು, ತನ್ನ, ತಮ್ಮ ಇತ್ಯಾದಿ. ವಾಕ್ಯದಲ್ಲಿ ಬಳಸುವುದಾದರೆ, ತಮ್ಮ ಹೆಸರೇನು, ತಾವು ಬರಬೇಕು, ಹೀಗೆಲ್ಲ ನಾವು ಆತ್ಮಾರ್ಥಕ ಸರ್ವನಾಮಗಳನ್ನು ಬಳಸಿ ವಾಕ್ಯ ಮಾಡ್ಬೋದು. ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮ ಪದಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು. ಉದಾಹರಣೆಗೆ, ಏನು, ಏಕೆ, ಎಲ್ಲಿ, ಯಾವಾಗ ಇತ್ಯಾದಿ. ಮಕ್ಕಳೇ, ನಾವು ಇಲ್ಲಿವರೆಗೂ ಸಹಿತ ನಾಮಪದ ಅಂದ್ರೇನು, ನಾಮಪದದಲ್ಲಿರುವಂತಹ ಆ 9 ಪ್ರಕಾರಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಂಡ್ವಿ. ನಿಮಗೆಲ್ಲ ನಾಮಪದ ಅಂದ್ರೇನು, ಅದರ ಪ್ರಕಾರಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು.